ಡಾಕ್ಟರ್ ಮಮತಾ ತಿಲಕ್ರಾವ್ ದತ್ತಿನಿಧಿ ಪ್ರಾಯೋಜಿತ ಅಮ್ಮ ಸಾಹಿತ್ಯ ಪ್ರಶಸ್ತಿ ಮತ್ತು ಅನನ್ಯ ಸಾಧಕಿ ಪ್ರಶಸ್ತಿ ಪ್ರದಾನ ಸಮಾರಂಭವು ನಗರದ ಊರ್ವ ಸ್ಟೋರ್ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದಲ್ಲಿ ನಡೆಯಿತು. ಲೇಖಕಿ ಮತ್ತು ಪ್ರಕಾಶಕಿಯಾದ ಇಂದಿರಾ ಹಾಲಂಪಿ ಅವರಿಗೆ ಅಮ್ಮ ಸಾಹಿತ್ಯ ಪ್ರಶಸ್ತಿ, ಕೊರಗಾಭಿವೃದ್ಧಿ ಸಂಘಗಳ ಅಧ್ಯಕ್ಷರಾದ ಸುಶೀಲಾ ನಾಡಾ ಅವರಿಗೆ ಅನನ್ಯ ಸಾಧಕಿ ಪ್ರಶಸ್ತಿ ಹಾಗೂ ಬಾಗಲಕೋಟೆಯ ಇಳಕಲ್ ತಾಲೂಕಿನ ಕವಯತ್ರಿ ಮರ್ತುಜಾ ಬೇಗಂ ಅವರಿಗೆ 2025-26ನೇ ಸಾಲಿನ ಚಂದ್ರಭಾಗಿರೈ ಪುಸ್ತಕ ಬಹುಮಾನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮುಂಬಯಿಯ ಡಾಕ್ಟರ್ ಮಮತಾ ತಿಲಕ್ ಅವರು ಪ್ರಸ್ತಾವನೆಯ ಮಾತುಗಳನ್ನಾಡುತ್ತಾ, ಹೂವಿನ ಮಾಲೆ ಮಾಡಿ ಏನು ಪ್ರಯೋಜನ? ಓದುಗರನ್ನ ಬೆಳೆಸದಿದ್ರೆ, ಓದುಗರೇ ಇಲ್ಲದಿದ್ರೆ ಕೇವಲ ಸಾಹಿತ್ಯ ಬರೆದು ಏನು ಪ್ರಯೋಜನ? ಓದುವ ಹವ್ಯಾಸವನ್ನ ಬೆಳೆಸಿದಾಗಲೇ ಬರೆಯುವ ಹವ್ಯಾಸಕ್ಕೆ ಪ್ರೋತ್ಸಾಹ ಸಿಗುತ್ತದೆ ಎಂದರು. ಪ್ರಶಸ್ತಿ ಪ್ರದಾನ ಮಾಡಿದ ಸಂಪಾದಕರಾದ ಉದಯ್ ಗಾಂವ್ಕರ್ ಅವರು ಮಾತನಾಡಿ, ಒಂದು ತಲೆಮಾರಿನ ನಾಗರಿಕತೆ ಸಂಸ್ಕೃತಿಯನ್ನ ಕೃತಿಯ ರೂಪದಲ್ಲಿ, ಬರಹಗಳ ರೂಪದಲ್ಲಿ ಮುಂದಿನ ತಲೆಮಾರಿಗೆ ಕೊಂಡೊಯ್ಯಬೇಕು. ಸಾವಯವ ಸಂಬಂಧಗಳ ಮುಖೇನ ಜಗತ್ತನ್ನ ಉಳಿಸಬಹುದು, ಬದುಕಿಸಬಹುದು. ಇತರರೊಂದಿಗೆ ಹೆಚ್ಚು ಹೆಚ್ಚು ಬೆರೆಯುವ ಮುಖೇನ ನಂಬಿಕೆಗಳನ್ನ ಬೆಳೆಸಿಕೊಳ್ಳಬಹುದು. ಸಂಬಂಧಗಳನ್ನ ಸೃಷ್ಟಿಸಿಕೊಳ್ಳುವ ಮುಖೇನ ಇದನ್ನ ಸಾಧಿಸಬಹುದು ಎಂದರು. ಈ ಕರಾವಳಿ ಲೇಖಕಿಯರು ಅಂತಿರೋ ಹೆಸರು ನನಗೆ ಅದೇ ಒಂದು ರೋಮಾಂಚನ. ಯಾಕಂದ್ರೆ ಹೇಳಿದ್ರೆ ನೀವೆಲ್ಲೋ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಒಂದು ಮಿತಿ ಆಗ್ತಿತ್ತೇನೋ, ಹೆಚ್ಚಿನ ಉಡುಪಿ ಸೇರಿಸ್ಕೋಬೋದಿತ್ತು ಸಿಗೋರ್ವರೆಗೆ. ಈಗ ಹಾಗಲ್ಲ, ಎಲ್ಲಿವರೆಗೂ ಹೋಗ್ಬೋದು. ಉತ್ತರ ಕನ್ನಡದವರೆಗೂ ಹೋಗ್ಬೋದು, ರತ್ನಗಿರಿವರೆಗೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಭೂಮಿಯ ಮುಕ್ಕಾಲು ಭಾಗ ನೀರೇ ಇರುವುದನ್ನು ನಾವು ಪರಿಗಣಿಸಿದರೆ ಇಡೀ ಭೂಮಂಡಲವೇ ಕರಾವಳಿ ಲೇಖಕಿಯರ ಸಂಘ, ಇಡೀ ಭೂಮಂಡಲಕ್ಕೆ. ಆದ್ರಿಂದ ಇರುವ ವ್ಯಾಪ್ತಿ ಬಹಳ ದೊಡ್ಡದು. ಈ ದೊಡ್ಡ ವರ್ತುಲದೊಳಗಡೆ ನಾನೊಬ್ಬ ಇವತ್ತಿದ್ದೀನಿ ಅಂತ ಹೇಳೋದು ಕೂಡ ಹೆಮ್ಮೆ. ರಸ್ಕಿನ್, ಗಾಂಧಿ ಓದ್ಕೊಂಡವರಿಗೆ ರಸ್ಕಿನ್ ಸ್ವಲ್ಪ ಗೊತ್ತು ಭಾರತದಲ್ಲಿ. ಯಾಕೆಂದ್ರೆ ಗಾಂಧಿ ಮೇಲೆ ಬಹಳ ಪ್ರಭಾವ ಬೀರಿದ ಮನುಷ್ಯ ಅಂತ. ಆತ ಒಬ್ಬ ಕ್ರಿಟಿಕ್, ಆರ್ಟ್ ಕ್ರಿಟಿಕ್, ಕಲೆಯ ವಿಮರ್ಶಕ ಅಂತ. ಅವನಿಗೆ ಅವನ ಜೊತೆ ಬಂದು, ಅವನ ಹತ್ರ ಬಂದು ಒಬ್ಬ ಪೇಂಟರ್, ಚಿತ್ರಕಲಾವಿದ, ನಾನು ಇನ್ನೂ ಒಳ್ಳೆಯ ಕಲಾವಿದ ಆಗಬೇಕಾದ್ರೆ ಏನಾಗಬೇಕು ಅಂತ ಕೇಳಿದೆ. ಅವ್ರದ್ದು ನಿರೀಕ್ಷೆ ಏನಂತ ಹೇಳಿದ್ರೆ, ಯಾವುದೋ ಟೆಕ್ನಿಕ್ ಹೇಳ್ಕೊಡ್ತಾರೆ, ಪೇಂಟನ್ನು ಬ್ರಷ್ ಆಗಿ ಹಿಡಿಬೇಕು ಅಥವಾ ಬೇರೆ ಏನೋ ಹೇಳ್ತಾರೆ ರಸ್ಕಿನ್ ಅಂತ ಆತ ನಿರೀಕ್ಷೆ ಮಾಡಿದ. ರಸ್ಕಿನ್ ಒಂದು ಅರಗಡೆಗೆ ಯೋಚನೆ ಮಾಡಿ ಅವನ ಆ ಹುಡುಗನಂತ ಹೇಳ್ತಾರೆ, ನೀನು ಕೇರಳ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸೌಮ್ಯ ಹೆರೆಕುದ್ರು ಅವರು ಮಾತನಾಡಿ, ಇಂದು ಪುರುಷ ಪ್ರಧಾನ ಮನಸ್ಥಿತಿಯಿಂದಾಗಿ ಭಿನ್ನಾಭಿಪ್ರಾಯಗಳ ಸೃಷ್ಟಿ, ತಾನೇ ಮೇಲು ಎಂಬ ಅಹಂಕಾರ, ಪ್ರಾಬಲ್ಯ ಸಾಧಿಸಲು ಬಲ ಪ್ರಯೋಗಗಳು ಜಗತ್ತಿನಾದ್ಯಂತ ನಡೆಯುತ್ತಿದೆ. ಪರಿಣಾಮವಾಗಿ ಜಾಗತಿಕ ಯುದ್ಧ, ಕ್ಷೋಭೆ, ಭಯ, ಅಸುರಕ್ಷಿತನ ಉಂಟಾಗ್ತಿದೆ ಎಂದರು. ಯಾಕಂದ್ರೆ ಅಮ್ಮನ ಹೃದಯಕ್ಕೆ ಅಷ್ಟು ಕ್ರೌರ್ಯ ಇರೋದಿಲ್ಲ. ಯಾಕಂದ್ರೆ ಪ್ರಕೃತಿ ಇರೋದಿಲ್ಲ. ಪ್ರಕೃತಿಯನ್ನು ನಾಶ ಮಾಡಿ ನಾನು ಬಗ್ಗಿಸ್ಕೊಡ್ಬೇಕಂತ ಇರೋದಿಲ್ಲ ಹೆಣ್ಣಿನ ಹೃದಯದಲ್ಲಿ. ಯಾವ ವ್ಯಕ್ತಿ ಅಥವಾ ಮನುಷ್ಯನಿಗೆ ಹೆಣ್ಣಿನ ಹೃದಯ ಇರುತ್ತದೆಯೋ ಆತ ಸಮಾಜವನ್ನು ಕಾಪಾಡ್ತಾ ಇರ್ತಾನೆ. ಯಾವ ನಾಯಕ ಅಥವಾ ಸಮಾಜ ಹೆಣ್ಣು ಅಥವಾ ತಾಯಿಯ ಹೃದಯವನ್ನು ಕಳ್ಕೊಳ್ತಾನೆ, ಆ ಒಂದು ಜಗತ್ತು ಅಥವಾ ಸಮಾಜದ ಜನರು ಬಲಿಪಶುಗಳಾಗ್ತಾ ಇರ್ತಾರೆ. ಹಾಗಾಗಿ ನಾವು ನಮ್ಮ ಕುಟುಂಬದಿಂದ ಶುರು ಮಾಡಬೇಕು. ಈ ಅಮ್ಮಂದಿರ ಒಂದು ಮನಸ್ಸನ್ನ ನಾವು ಹೊಂದಬೇಕು. ಹಾಗಾಗಿ ಇದು ಬರೀ ಸ್ತ್ರೀಗೆ ಮಾತ್ರ ಅಲ್ಲ, ಇದು ಜಾತಿಗೂ ಕೂಡ ವಿಸ್ತರಣೆ ಆಗ್ತದೆ. ನಾವು ಮೇಲ್ವರ್ಗದವರು ಅಥವಾ ಉಚ್ಚ ಜಾತಿಯವರು ನಾವು ಮಾತ್ರ ಸಮಾಜದಲ್ಲಿ ಸೇಫ್ ಆಗಿರಬೇಕು, ಉಳಿದವರು ಹಾಗೆ ಇರಲಿ ಅಂದ್ರೆ ಅದು ಕೂಡ ಒಂದು ಆರೋಗ್ಯವಂತ ಸಮಾಜ ಆಗಲ್ಲ. ಹಾಗೆ ಅದು ಸಾಮ್ರಾಜ್ಯಶಾಹಿಯವರೆಗೂ ಕೂಡ ವಿಸ್ತರಣೆ ಆಗುವುದನ್ನು ನಾವು ಗಮನಿಸ್ತೇವೆ. ಈ ಸೇಫ್ ಝೋನ್ ಅನ್ನು ನೋಡ್ಕೊಳ್ತಾ ಇದ್ದೀವಿ. ಸ್ತ್ರೀಯರು ದಲಿತರನ್ನ ಗಮನ ಮಾಡ್ತಾ ಅವ್ರು ಹಾಗೆ ಇರಲಿ, ನಾವು ಮಾತ್ರ ಆರಾಮವಾಗಿ ಇರ್ಬೇಕನ್ನೋ ಒಂದು ಆರೋಗ್ಯಕರ ಸಮಾಜ ಅಥವಾ ಅದು ಆರೋಗ್ಯಕರ ದೇಶದ ಪ್ರಗತಿಯ ಲಕ್ಷಣ ಅಲ್ಲ. ಕಾರ್ಯಕ್ರಮದ ಕೊನೆಯಲ್ಲಿ ಲೇಖಕಿ ನಿವೃತ್ತ ಪ್ರಾಂಶುಪಾಲರಾದ ಚಂದ್ರಕಲಾ ನಂದಾವರ ಅವರ ಸಮನ್ವಯತೆಯಲ್ಲಿ ಗಿರಿವಾಸಿನಿಯ ಮರುದನೆ ಸಂವಾದ ಕಾರ್ಯಕ್ರಮ ನಡೆಯಿತು. ಈ ಸಂವಾದದಲ್ಲಿ ಸಂತ ಆಗ್ನೇಸ್ ಕಾಲೇಜು, ಮಂಗಳೂರು ಬೆಸೆಂಟ್ ಮಹಿಳಾ ಕಾಲೇಜು, ದಯಾನಂದ ಪೈ ಮತ್ತು ಸತೀಶ್ ಪೈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬಲ್ಮಠ,
ಮಂಗಳೂರಿನ ಶಾರದಾ ವಿದ್ಯಾಲಯದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು ಡಾಕ್ಟರ್ ಸುಧಾರಾಣಿಯವರು ನಡೆಸಿಕೊಟ್ಟರು. ಶ್ರೀಮತಿ ರತ್ನಾವತಿ ಜೆ ಬೈಕಾಡಿಯವರು ಆಶಯ ಗೀತೆಯನ್ನು ಹಾಡಿದರು. ಶಕುಂತಲಾ ಟಿ ಶೆಟ್ಟಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಸಾವಿತ್ರಿ ಪೂರ್ಣಚಂದ್ರ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.